ಹರೇ ರಾಮ. ಗುರುವ ಧ್ಯಾನಿಸುವೆ, ಗುರುವ ಭಾವಿಸುವೆ, ಗುರುವ ಪೂಜಿಸುವೆ, ಗುರುವೇ ಪೊರೆ ಸತತ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಹವ್ಯಕರೆಲ್ಲರ ಮಾನಸದಿ, ಸಜ್ಜನರೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಹೃದಯದಲ್ಲಿ ನಿತ್ಯವೂ ನೆಲೆಸಿ ಕಾಯುವ ಪ್ರಭು ಶ್ರೀರಾಮಚಂದ್ರನನ್ನು ಸ್ಮರಿಸಿ, ಆತನ ಕರುಣೆ ಸಮಸ್ತ ಜೀವಜಂತುಗಳ ಮೇಲೆ ಇರಲಿ. ವಿಶೇಷವಾಗಿ ಇಂದು ಇಲ್ಲಿ ಸಮುದ್ರದೋಪಾದಿಯಲ್ಲಿ ಸಮಾವೇಶಗೊಂಡ ಎಲ್ಲ ಹವ್ಯಕರ ಮೇಲೆ ಇರಲಿ ಎಂಬುದಾಗಿ ಅಂತರಂಗದಿಂದ ಸಂಪ್ರಾರ್ಥನೆ ಮಾಡ್ತೇವೆ. ಹವ್ಯಕರ ಬದುಕು ರಾಮರಾಜ್ಯವಾಗಲಿ, ಹವ್ಯಕರು ಭಾರತವನ್ನು ರಾಮರಾಜ್ಯವಾಗಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಲಿ ಎಂಬುದಾಗಿ ಇನ್ನೊಮ್ಮೆ ರಾಮಪ್ರಭುವಿನ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ. ಮೂರನೆಯ ವಿಶ್ವ ಹವ್ಯಕ ಸಮ್ಮೇಳನ. ಒಂದೊಂದು ಸಮ್ಮೇಳನವೂ ಸಮಾಜ ಕಣ್ತೆರೆದಂತೆ. ಏನದು ಸಮ್ಮೇಳನದ ಮುಹೂರ್ತ ಅಂದರೆ? ಸಮಾಜ ಪುರುಷ ಕಣ್ತೆರೀತಾನೆ, ಸಮಾಜ ಪುರುಷ ತನ್ನನ್ನು ತಾನು ನೋಡ್ಕೊಳ್ತಾನೆ, ಸಮಾಜ ಪುರುಷ ತನ್ನ ಯೋಗ್ಯತೆಯನ್ನು, ತನ್ನ ಶಕ್ತಿಯನ್ನು, ತನ್ನ ಪರಂಪರೆಯನ್ನು, ಇತಿಹಾಸವನ್ನು ನೆನಪು ಮಾಡಿಕೊಡ್ತಾನೆ, ಒಮ್ಮೆ ಜಾಗೃತನಾಗ್ತಾನೆ. ಅದೇ ಸಮ್ಮೇಳನ ಅಂತಂದರೆ. ಹಾಗಾಗಿ 1ನೇ ವಿಶ್ವ ಸಮ್ಮೇಳನ 1ನೇ ಬಾರಿ ಕಣ್ತೆರೆದಂತೆ, 1ನೇ ಕಣ್ತೆರೆದಂತೆ. 2ನೇ ವಿಶ್ವ ಹವ್ಯಕ ಸಮ್ಮೇಳನ 2ನೇ ಬಾರಿ ಕಣ್ತೆರೆದಂತೆ. 3ನೇ ವಿಶ್ವ ಹವ್ಯಕ ಸಮ್ಮೇಳನ 3ನೇ ಕಣ್ತೆರೆದಂತೆ. 3ನೇ ಕಣ್ತೆರೆದಂತೆ. ಸುಡುವುದು ಏನನ್ನು ಅಂತ ಕೇಳಬೇಡಿ. ಯಾರ್ಯಾರನ್ನೂ ಸುಡಬೇಕಾಗಿಲ್ಲ. ನಮ್ಮೊಳಗಿನ ಜಾಡ್ಯವನ್ನೇ ಸುಡಬೇಕು ನಾವು. ನಮ್ಮೊಳಗಿನ ಕತ್ತಲನ್ನು ಸುಡಬೇಕು ನಾವು. ನಮ್ಮೊಳಗೆ ಅಸುರರಿದ್ದಾರೆ, ಪಶುಗಳು ಇದ್ದಾರೆ, ಸುಡಬೇಕು ಅದನ್ನು. ಮತ್ತೆ ಸುಡುವುದಕ್ಕೆ ಮಾತ್ರ ಇರುವುದಲ್ಲ 3ನೇ ಕಣ್ಣು, ಅದು ಜ್ಞಾನ ನೇತ್ರ, ಅರಿವು 3ನೇ ಕಣ್ಣು. ಹಾಗಾಗಿ ಈ ಸಮ್ಮೇಳನ ಅಂದರೆ ನಾವು ಮೊದಲೇ ಹೇಳಿದ ಹಾಗೆ ಅರಿವು ಅಂತ, ಅರಿವು ಅಂತ, ಅಸ್ಮಿತೆ ಅಂತ, ನಾವಿದ್ದೇವೆ ಅಂತ. ಇಷ್ಟೆಲ್ಲ ಹವ್ಯಕರು ನಾವ್ಯಾರು, ನಾವೇನು ಎಂಬ ಆತ್ಮಾನುಸಂಧಾನ, ಒಂದು ಬಗೆಯ ಆತ್ಮಜ್ಞಾನ. ಆತ್ಮ ತಾನು ಅಂತ, ಆ ಶಬ್ದಕ್ಕರ್ಥ ಅಷ್ಟೇ ಅಂತ, ತನ್ನರಿವು, ತನ್ನ ಪರಿಚಯ ಅಂತ. ಹಾಗಾಗಿ ಅಂಥದ್ದದು 3ನೆಯ ಕಣ್ತೆರೆಯುವಂಥದ್ದು ಎಂಬುದಾಗಿ ನಾವು ಅದನ್ನು ಭಾವಿಸ್ತೇವೆ. ಹವ್ಯಕರೇ, ಬೇರೆ ಎಲ್ಲಿ ಹೋದರೂ ನೀವು ಅಲ್ಪಸಂಖ್ಯಾತರು, ಇಲ್ಲಿ ನೀವೇ ಪರಿಪೂರ್ಣರು ಅಂತ. ಎಲ್ಲೇ ಹೋಗಿ ನಿಮ್ಮ ಸಂಖ್ಯೆ ಎಷ್ಟಿರ್ತದೆ? ನಿಮಗೊಂದು ರೀತಿ ನಾನು ಸಣ್ಣವನು, ಸಣ್ಣ ಹಿನ್ನೆಲೆಯಿಂದ ಬಂದವನು, ಸಣ್ಣ ಸಮುದಾಯದಿಂದ ಬಂದವನು ಎಂಬ ಭಾವನೆ ಕಾಡ್ತಾ ಇರ್ಬೋದು. ಆದರೆ ಇಲ್ಲಿ ಮಾತ್ರ ಹಾಗಲ್ಲ. ಈ ಸಮ್ಮೇಳನದ ಸಂದರ್ಭ ಇದೆಯಲ್ಲ, ನಾನೊಂದು ಸಮುದ್ರ ಅಂತ,
ನಾನು ಅನಾದಿ ಅನಂತ ಆಕಾಶ ಅಂತ ಅನಿಸ್ಬಿಡ್ತದೆ ಅಂತ ಹೊತ್ತು ಇದು ಅಂತ ಈ ಸಮ್ಮೇಳನ ಅಂತಂದು. ಆ ಕಾರಣಕ್ಕೋಸ್ಕರ ಬೇಕು ಈ ಸಮ್ಮೇಳನಗಳು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ತೇವೆ. ಮತ್ತೆ ಅಹಿಚ್ಛತ್ರದಿಂದ ದೀಪ ಬಂತು. ನಮ್ಮ ವಿ ಡಿ ಭಟ್ಟರು ಕಾರ್ಯಕರ್ತರು ನೇತೃತ್ವದಲ್ಲಿ ದೂರದ ಉತ್ತರ ಪ್ರದೇಶದ ಅಹಿಚ್ಛತ್ರದಿಂದ ನಾವಲ್ಲಿಗೆ ಹೋಗಿದ್ದೇವೆ, ಹೋಗಿ ನೋಡ್ಕೊಂಡು ಬಂದಿದ್ದೇವೆ ಆ ಸ್ಥಾನವನ್ನು ಹಿಂದೊಂದು ಕಾಲದಲ್ಲಿ. ಅಲ್ಲಿಂದ ದೀಪವನ್ನು ಇಲ್ಲಿಗೆ ತರಲಾಯಿತು. ನಾವು ನಿಮಗೆ ಇಷ್ಟೇ ಹೇಳುವಂಥದ್ದು, ಅಹಿಚ್ಛತ್ರದಿಂದ ಬಂದಿದ್ದು ದೀಪ, ಕತ್ತಲಲ್ಲ. ಅಹಿಚ್ಛತ್ರದಿಂದ ದಕ್ಷಿಣ ದೇಶಕ್ಕೆ, ಕರ್ನಾಟಕಕ್ಕೆ ಇಲ್ಲಿಗೆ ಬಂದಿದ್ದು ದೀಪ ಹೊರತು ಕತ್ತಲಲ್ಲ. ಮಯೂರ್ ವರ್ಮ ತಂದಿದ್ದು ದೀಪಗಳನ್ನು, 32 ದೀಪಗಳನ್ನು ಅಂತ. ಕಾಲ ಕಳೆದು ಈ ದೀಪವೇ ಕತ್ತಲಾಗಬಾರ್ದು, ದೀಪದ ಬುಡುವು ಕತ್ತಲಾಗಬಾರದು, ದೀಪದ ಬುಡುವು ಕೂಡ ಕತ್ತಲಾಗಬಾರ್ದು. ಇದರಲ್ಲಿ ನಾವು ಹೇಳಬೇಕಾದ್ದೆಲ್ಲವನ್ನು ಕೂಡ ಹೇಳಿದ್ದೇವೆ ಅಂತ ಅಂದ್ಕೊಳ್ತೇವೆ. ಇನ್ನು ಸಮ್ಮೇಳನಕ್ಕೆ ಬಂದು ನಿಮ್ಗೇನು ಸಿಕ್ತು ಅಂತ ನಾವೆಲ್ಲ ಒಬ್ರನ್ನೊಬ್ರು ಕೇಳ್ಕೊಳ್ಬೇಕು. ಇಲ್ಲಿ ಬಂದು ಏನು ಸಿಕ್ತು ಅಂತ ನಾವು ನಮ್ಮ ಅನುಭವವನ್ನು ಹೇಳ್ತೇವೆ. ಈ ಸಮ್ಮೇಳನಕ್ಕೆ ಬಂದು ನಮಗೆ ರಾಮ ಸಿಕ್ಕಿದ ಅಂತ ನಮ್ಮ ಹೃದಯದಲ್ಲಿ ನೀವು ಕಾಣ್ತಾ ಇದ್ದೀರಿ. ಒಂದು ಹಾರ, ಅದು ರಾಮ ಲಕ್ಷ್ಮಣ ಸೀತೆ ಆಂಜನೇಯರು ಇರ್ತಕ್ಕಂಥ ಒಂದು ಹಾರ. ಅದು ಅಲಂಕಾರದ ಪೆಂಡೆಂಟ್ ಅಲ್ಲ, ಅದೊಂದು ಸನ್ನಿಧಾನ. ಅದು ಹೃದಯ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇದು 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 ನಮ್ಮ ಯೋಜನೆಯಲ್ಲ ಅಂತ. ಮೊನ್ನೆ ಉದ್ಘಾಟನೆಯ ಆಶೀರ್ವಚನವನ್ನು ಮಾಡಿದೆವು. ಜನರ ಮಧ್ಯೆ ಇರಬೇಕು ಅಂತ ಒಮ್ಮೆ ಹೊರಗಡೆ ಹೊರಟ್ವು. ಸಾಮಾನ್ಯವಾಗಿ ಮಠದ ಕಷ್ಟ ಅದು, ಶಿಷ್ಯರು ಬಂದು ತಲುಪಲಿಕ್ಕೆ ಸುಲಭ ಇರೋದಿಲ್ಲ ಅಂತ, ಗುರುಗಳನ್ನು ಗೋಡೆಗಳಿರ್ತವೆ ಅಂತ. ಹಾಗಾಗಿ ಆ ಗೋಡೆಗಳನ್ನು ಒಮ್ಮೆ ಕಿತ್ತೊಗೆದು ಸಮಾಜದ ಮಧ್ಯೆ ಸಂಚಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಕಳೆದ 3 ದಿನಗಳಿಂದ, ಮೊನ್ನೆ ನಿನ್ನೆ ಇಂದು, ಸಮಾಜದ ಮಧ್ಯದಲ್ಲಿ ಅಂದರೆ ಸಮ್ಮೇಳನದ ಮಧ್ಯದಲ್ಲಿ ಆ ಕಡೆ ಈ ಕಡೆ ನಾವು ಅಡ್ಡಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮುಳಿಯ ಜ್ಯುವೆಲರ್ಸ್ ಅವರ ಶಾಪ್ಗೆ, ಅವರ ಸ್ಟಾಲಿಗೆ ನಾವು ಹೋಗಿದ್ದೆವು. ಎದುರು ಒಂದು ಬೊಂಬೆ ಇತ್ತು. ಬೊಂಬೆ ಕೊರಳಿಗೆ ಈ ಹಾರವನ್ನು ಹಾಕಿದ್ರು. ಒಂದು ಫೋಟೋ ತೆಗಿಬೇಕು ಅಂತಾಯಿತು ನಮ್ಮದು. ನಮ್ಮನ್ನು ನಿಲ್ಲಿಸಿ ಫೋಟೋ ತೆಗಿತಾ ಇದ್ರು. ತೆಗೆಯುವಾಗ ಅಕಸ್ಮಾತ್ತಾಗಿ ಆ ಮಾಲೀಕರ ಕಣ್ಣಿಗೆ ಹಾರ ಹೋಯಿತು. ಅಲ್ಲಿ ರಾಮದೇವರು ಇರುವಂಥದ್ದು ಹೋಯಿತು. ಎತ್ತಿ ನಮಗೆ ಹಾಕಿದ್ರು ಹಾರವನ್ನು ಅಂತ. ಆ ಕ್ಷಣಕ್ಕೆ ನಮಗೆ ಭಾಸ ಆಗಿದ್ದೇನು ಅಂದರೆ, ಸಮ್ಮೇಳನದಲ್ಲಿ ನಮಗೆ ರಾಮ ಸಿಕ್ಕಿದ ಅಂತ. ಸಮ್ಮೇಳನದಲ್ಲಿ ನಮಗೆ ರಾಮನ ಲಾಭ ಆಯಿತು. ಯಾಕೆಂದರೆ ಕಂಠದಲ್ಲಿ ಹಾರ, ಅದು ಹೃದಯ ಸ್ಥಾನದಲ್ಲಿ ಬಂದು ಕೊಡ್ತಿರ್ತಕ್ಕಂಥದ್ದು. ಈ ರಾಮನ ಬಿಂಬ ಇದೆಯಲ್ಲ, ಸರಿಯಾಗಿ ನಮ್ಮ ಅಳತೆಯನ್ನು ತೆಗೆದುಕೊಂಡೇ ಇರಲಿಕ್ಕಿಲ್ಲ ಅವರು ಮೊದಲು. ಈ ಹಾರವನ್ನು ರಚನೆ ಮಾಡುವಾಗ ನಮ್ಮ ಅಳತೆಗೆ ಮಾಡಿದ ಹಾರ ಅಲ್ಲ ಅಂತ ಮಾಡಿದವರ ಭಾವನೆ. ಆದರೆ ನಮ್ಮ ಅಳತೆಗೇ ಮಾಡಿರ್ತಕ್ಕಂಥದ್ದು, ಇದು ಬೇರೆ ಏನೂ ಅಲ್ಲ, ನಮ್ಮ ಅಳತೆಗೆ ಮಾಡಿರ್ತಕ್ಕಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ. ನಮಗೆ ರಾಮ ಸಿಕ್ಕಿದ್ದು ಬೆಳ್ಳಿಯ ಹಾರದ ರೂಪದಲ್ಲಿ ಮಾತ್ರ ಅಲ್ಲ, ನಿಮ್ಮೆಲ್ಲರ ನಗುವಿನ ರೂಪದಲ್ಲಿ. ರಾಮ ಎಂದರೆ ಆನಂದ, ನಗು, ಆ ಶಬ್ದಕ್ಕರ್ಥವೇ ಹಾಗೆ ಅಂತ. ಸಮ್ಮೇಳನಕ್ಕೆ ಬಂದು ನಿಮ್ಮ ಎಲ್ಲ ಗೊಂದಲಗಳನ್ನು, ಗೋಚರಗಳನ್ನು ಮರೆತು ನೀವು ಮನಸಾರೆ ನಕ್ಕಿರಲ್ಲ, ಆ ನಗು ಇದೆಯಲ್ಲ, ಅದು ರಾಮ, ಅದೇ ರಾಮ. ಮತ್ತೆ ಒಂದು ಬಾರಿ ನಿಮಗೆ ನೆನಪಾಯ್ತಲ್ಲ, ನಾನು ಯಾರು, ನಾನು ಎಲ್ಲಿಂದ ಬಂದವನು, ನನ್ನ ಹಿನ್ನೆಲೆ ಏನು ಅಂತ, ಅಲ್ಲಿಯೇ ರಾಮ ಇದ್ದಾನೆ, ಅದೇ ರಾಮ. ಈ ಸಮ್ಮೇಳನಗಳು ನೆನಪು ಮಾಡಿಕೊಡ್ಲಿಕ್ಕೆ ಇರ್ತಕ್ಕಂಥದ್ದು ಅಂತ. ಎಲ್ಲಿಂದ ಬಂದವು ನಾವು ಅಂತ, ಯಾರು ನಾವು ಅಂತ ಮರೆತೇ ಹೋಗ್ತದೆ. ಮರೆವು ಸಹಜ, ಹೇಗೆ ಜಾರುವುದು ಸಹಜವೋ ಹಾಗೆ ಅದು ಅಂತ. ಅದ್ರ ನೆನಪು ಅದು ಕ್ಲಿಷ್ಟ, ಅದು ಸುಲಭ ಅಲ್ಲ ಅಂತ. ನೆನಪು ಮಾಡಿಕೊಳ್ಬೇಕು, ಆದರೆ ಮರೆವು ತಾನಾಗಿ ಆಗ್ತದೆ. ನೆನಪು ಮಾಡಿಕೊಳ್ಳಲಿಕ್ಕೆ ಈ ಹವ್ಯಕ ಸಮ್ಮೇಳನ ಎಂಬುದಾಗಿ ನಾವು ಭಾವಿಸ್ತೇವೆ. ಮುಂದುವರಿಯುವ ಮೊದಲು ಒಂದೇ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು, ದೊಡ್ಡ ವಿಷಯ. ಅದಕ್ಕಿಂತ ಮೊದಲು ರಾಮಚಂದ್ರಾಪುರ ಮಠದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಅಲ್ಲ, ಆಶೀರ್ವಾದವನ್ನು. ನೀವು ನಮ್ಮ ಹೆಮ್ಮೆ ಎಂದು ಒಮ್ಮೆ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಸು ನಮ್ಮದು.
ತುಂಬ ಜನ ಕೆಲಸ ಮಾಡಿದ್ದಾರೆ. ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಾದ್ರೆ ಭಾಳಷ್ಟು ಮಂದಿ ಕೆಲಸ ಮಾಡಿರ್ತಾರೆ. ಆದರೆ ನೀವು ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರು, ನೀವು ವೇದಿಕೆಯಿಂದ ಆರಂಭ ಮಾಡಿ ಊಟದವರೆಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ನೀವು ಅಲ್ಲಿ ರಾಮಚಂದ್ರಾಪುರ ಮಠದ ಕಾರ್ಯಕರ್ತರನ್ನು ಕಾಣಬಹುದು. ಹಿಂದೆ ವಿಶ್ವಗೋ ಸಮ್ಮೇಳನ, ರಾಮಾಯಣ ಮಹಾಸತ್ರು, ಇಂಥ ಕಾರ್ಯಕ್ರಮಗಳ ಶಿಕ್ಷಣ ಸಂಸ್ಕಾರ ಅವರಿಗಿದೆ. ಅವ್ರಿಗೆ ಯಾರೂ ಹೇಳಬೇಕಾಗಿಲ್ಲ ಏನು ಮಾಡಬೇಕು ಅಂತ, ತಾನೇ ಗೊತ್ತಿದೆ ಅವರಿಗೆ ಅಂತ. ಹಾಗೆ ನೋಡಿದರೆ ಈ ಹವ್ಯಕದ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ತಂಡ ಇದೆಯಲ್ಲ, ನಮ್ಮ ಗಿರಿಧರ್ ಕೆಜೆ ಮತ್ತು ನಮ್ಮ ವೇಣು ವಿಘ್ನೇಶ್ ನೇತೃತ್ವದಲ್ಲಿರ್ತಕ್ಕಂಥ ಒಂದು ತಂಡ ಇದೆಯಲ್ಲ, ಆ ತಂಡವೇ ನಮ್ಮ ಹೆಮ್ಮೆ. ಆ ತಂಡವೇ ಮಠದ ಆಸ್ತಿ ಕೂಡ ಹೌದು, ಮಠದ ದೊಡ್ಡ ಸಂಪತ್ತು ಕೂಡ, ದೊಡ್ಡ ಸಂಪತ್ತು, ಸಣ್ಣದಲ್ಲ, ಹೌದು. ಆದರೆ ಆ ಗಿರಿಧರ ಕೆಜೆ ಮುಂದೆ ನಿಂತು, ಆ ಹಿಂದೆ ನಿಂತು ಒಂದು ತಂಡ ಕೆಲಸ ಮಾಡಿದೆಯಲ್ಲ, ಆ ತಂಡ, ಆ ಕಾರ್ಯಕರ್ತರು, ಅವರಿಗೆ ನಾವು ಒಂದೇ ಮಾತು ಹೇಳುವಂಥದ್ದು, ನೀವು ನಮ್ಮ ಗೌರವವನ್ನು ಹೆಚ್ಚು ಮಾಡಿದ್ರಿ, ನಮ್ಮ ವಿಶ್ವಾಸವನ್ನು ನೀವು ಹೆಚ್ಚು ಮಾಡಿದಿರಿ. ನಾವು ಏನೂ ಹೇಳದೆಯೇ ನೀವು ತುಂಬ ಕೆಲಸ ಇಲ್ಲಿ ಮಾಡಿದ್ದೀರಿ, ಸರಿಯಾದ ಕೆಲಸ ಮಾಡಿದ್ದೀರಿ, ಮಾಡಬೇಕಾದ ಕಾರ್ಯವನ್ನು ನೀವು ಮಾಡಿದ್ದೀರಿ. ಮುಂದೆ ಕೂಡ ಹೇಗೆ ಇರಬೇಕು ನಾವು ಅಂತ. ಮುಂದೆಯೂ ನಾವು ಒಟ್ಟು ಸಮಾಜದ ಬೆನ್ನೆಲುಬಾಗಿ ನಾವು ಕೆಲಸ ಮಾಡುವಂಥದ್ದಿದೆ, ಸ್ವಾರ್ಥ ತ್ಯಾಗದ ಮೂಲಕವಾಗಿ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ಇಂದು ನಾವು ನಿಜವಾಗಿ ಆ ಕಾರ್ಯಕರ್ತರಿರುವೆಲ್ಲ ಹೋಗಬೇಕು ಅಂತ ಇದ್ವು, ಆದರೆ ಹೋಗ್ಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಅವರು ಯಾರೂ ಲಭ್ಯರಿಲ್ಲ ಅಂತ. ಅವರೆಲ್ಲ ಅವರ ಕಾರ್ಯದಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ. ಅವರಿಗೆ ಬೇರೆ ಯಾವ ಪರಿವೆ ಕೂಡ ಇಲ್ಲ ಅಂತ. ಅವರಿಗೆ ಮತ್ತೆ ಪುರಸ್ಕಾರ ಬೇಡ, ಸನ್ಮಾನ ಬೇಡ, ಶಾಲು ಬೇಡ, ಆಶೀರ್ವಾದ ಬೇಕು, ಆದರೆ ಗುರುತಿಸ್ಬೇಕು ಅಂತ ಇಲ್ಲ ಅಂತ. ಅಂಥವ್ರವರು ಅಂತ ಆ ಎಲೆಮರೆಯ ಕಾಯಿಗಳ ನೆನಪನ್ನು ನಾವು ಮಾಡಿಕೊಡ್ತೇವೆ. ತುಂಬ ವಿಷಯಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಸಮಯ ಇಲ್ಲ, ಒಂದೇ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿರ್ತದೆ ಈಗಾಗಲೇ. ನಮಗೆ ನಮ್ಮ ಗಜಾನಚರರು ನೆನಪಾಗ್ತದೆ. ಅವರು ಮಕ್ಕಳಿಗೆ ನಾಟಕದ ತರಬೇತಿ ಕೊಡುವಾಗ, ಮಕ್ಕಳಿಗೆ ಒಟ್ಟಾರೆ ಮಾರ್ಗದರ್ಶನ ಮಾಡುವಾಗ ಈ ಒಂದು ವಾಕ್ಯವನ್ನು, ಆಂಗ್ಲದ ವಾಕ್ಯ, ಅದನ್ನು ಕಲಿಸ್ಕೊಡ್ತಾ ಇದ್ರು. ಅದೇನೆಂದರೆ, ಐ ಕಂಪ್ಲೀಟ್ ವಾಟ್ ಈಸ್ ಸ್ಟಾರ್ಟ್. ಶುರು ಮಾಡಿದ್ದನ್ನು ಮುಗಿಸ್ಬೇಕು. ಉದ್ಘಾಟನೆಯಲ್ಲಿ ಒಂದು ಗಂಭೀರ ವಿಷಯವನ್ನು ನಾವು ಎತ್ತಿದೆವು. ಅದು ಇಡೀ ಸಮ್ಮೇಳನದಲ್ಲಿ ಹಾಸುಹೊಕ್ಕಾಗಿ ಮುಂದುವರಿಯಿತು ಆ ವಿಷಯ. ಅದನ್ನು ಸಮಾರೋಪದ ಸಮಯದಲ್ಲಿ ಒಮ್ಮೆ ಪ್ರಸ್ತಾಪ ಮಾಡಿ ಪೂರ್ಣ ಮಾಡಬೇಕು ಅಂತ ಅಂದ್ಕೊಳ್ತೇವೆ. ಅಳಿವು ಉಳಿವಿನ ಪ್ರಶ್ನೆ ಇದು, ಅಳಿವು ಉಳಿವಿನ ಪ್ರಶ್ನೆ. ನಮ್ಮಲ್ಲಿ ಗುರಿಕಾರರು ಅಂತಿರ್ತಾರೆ. 25 ಮನೆಗೆ ಒಂದು ಘಟಕ, 250 ಮನೆಗೆ ಒಂದು 10 ಘಟಕ ಸೇರಿ ಒಂದು ವಲಯ, ಅಂತಹದ್ದೊಂದು 10 ವಲಯಗಳು ಸೇರಿ ಒಂದು ಮಂಡಲ, ಆ ಮಂಡಲಗಳು ಸೇರಿ ಮಹಾಮಂಡಲ, ಅದರ ಮೇಲೆ ಗುರುಪೀಠ ಮತ್ತು ರಾಮದೇವರು ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ತುಂಬ ಸುವ್ಯವಸ್ಥಿತ ಆಗಿದೆ ಇದು. ಆ ಯಾವ ಗುರುಕಾರರಿಗೂ ವೇತನ ಇಲ್ಲ, ಬಂದು ಹೋಗುವ ಖರ್ಚು ಕೂಡ ಇಲ್ಲ, ಕೆಲಸ ಮಾಡುವಾಗ ಖರ್ಚು ಇದ್ದಿಲ್ಲ, ಅವರೇ ಮಾಡ್ಕೊಳ್ಬೇಕು ಅದನ್ನು. ಅಂಥ ವ್ಯವಸ್ಥೆ ಅದು. ಇದು ಒಂದು ಜೇನುಗೂಡು ಅಥವಾ ಒಂದು ಇರುವೆಗಳ ಸಮಾಜ ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತದೋ ಅಷ್ಟೇ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ಸಂದರ್ಭ ಹೇಗೆ ಬಂದಿದೆ ಅಂದರೆ, 80 ವರ್ಷ ಮೀರಿದ ಗುರಿಕಾರರು ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ, ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಸಂತೋಷ ಪಡಿ, ಸಂಕಟವೂ ಪಡಿ. ಸಂಕಟ ಯಾಕೆ ಪಡಿಬೇಕು ಅಂದರೆ, ಅವರ ಹೊಣೆಗಾರಿಕೆಯನ್ನು ಮುಂದೆ ಹೊತ್ತುಕೊಳ್ಳಲಿಕ್ಕೆ ಜನರಿಲ್ಲ ಅಂತ. ನಿಮಗೆ 80-90 ಕಾರ್ಯಕರ್ತರು ಸಿಗ್ತಾರೆ ನಮ್ಮಲ್ಲಿ, 60-70 ಕಾರ್ಯಕರ್ತರು ಸಿಗ್ತಾರೆ, 50-60 ಕಾರ್ಯಕರ್ತರು ಕೂಡ ಸಿಗ್ತಾರೆ, ಇನ್ನು 40-50 ಯುವಕರು ಸಿಗ್ತಾರೆ. ಅದೇ ಯುವಕರು ಅಂದರೆ ಅಂತ, ಈ 40-50 ಅಂತ. ಅದಕ್ಕಿಂತ ಹಿಂದಕ್ಕೆ ಹೋದರೆ ನೀವು ದುರ್ಬೀನ್ ಹಾಕಿ ಹುಡುಕಬೇಕು ಅಂತ. ಚಿಕ್ಕ ಮಕ್ಕಳು ದುರ್ಲಭದಲ್ಲೇ ದುರ್ಲಭ ಅಂತ. ನಿಮಗೆ 1200 ಹೆಣ್ಮಕ್ಳು ಸುಮಂಗಲಿಯರು ಪೂರ್ಣಕುಂಭ ಇಡ್ಲಿಕ್ಕೆ ಸಿಗ್ತಾರೆ, ಆದರೆ ಮಕ್ಕಳು ಬೆರಳೆಣಿಕೆ, ಮಕ್ಕಳಿಲ್ಲ, ಮಕ್ಕಳೇ ಇಲ್ಲ. ಹವ್ಯಕರ ಪ್ರಾಬಲ್ಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ಕಾಲದಲ್ಲಿ ಶಾಲೆಯಲ್ಲಿ ತರಗತಿ ತುಂಬ ಹವ್ಯಕರ ಮಕ್ಕಳೇ ಇರ್ತಿದ್ರು. ಆದರೆ ಇವತ್ತು ಇಡೀ ತರಗತಿಯಲ್ಲಿ ನಿಮಗೆ 1-2 ಮಗು ಇದೆಯೋ ಇಲ್ವೋ ಎನ್ನುವ ಪರಿಸ್ಥಿತಿ ಇದೆ. ಇನ್ನು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಏನಂದರೆ, ದೇವರುಗಳು ನಮ್ಮ ಬಳಿ ಬರ್ತವೆ, ಮುಂದುವರಿಸೋರಿಲ್ಲ, ಪೂಜೆ ಮಾಡೋರಿಲ್ಲ. ಅದನ್ನು ಆ ಪರಂಪರೆ ಮುಗಿದಿದೆ, ಮುಚ್ಚಿ ಹೋಗಿದೆ ಅದು ಅಂತ. ದೇವರುಗಳು ಮಠಕ್ಕೆ ಬರ್ತವೆ, ಸಂತೋಷ ಪಡಬೇಕು, ದುಃಖ ಪಡಬೇಕು.
ನಾವು ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತೇವೆ. ನಾವು ಪೀಠಕ್ಕೆ ಬಂದಾಗ ಸಮಾಜದ ಸಂಖ್ಯೆ ಎಷ್ಟಿತ್ತೋ ಅದರ ಅರ್ಧ ಇವತ್ತಿಲ್ಲ ಅಂತ, ಅರ್ಧ ಕೂಡ ಇಲ್ಲ ಅಂತ. ಎಷ್ಟು ಕ್ಷಿಪ್ರಗತಿಯಲ್ಲಿ ಇದು ಕ್ಷಯ ಆಗ್ತಾ ಇದೆ ಅಂದರೆ ಆ ಕ್ಷಯವಾಗುವ ವೇಗ ಎದೆ ಡಬಡವಾಗಿಸುವಂಥದ್ದು ಅಂತ. 81 ವರ್ಷ ಕಳೆದಿದೆ ಹವ್ಯಕ ಮಹಾಸಭೆ ಹುಟ್ಟಿ ಗಿರಿ. ಇನ್ನು 81 ವರ್ಷ ಕಳೆದ ಮೇಲೆ ನಾವು ಸಮ್ಮೇಳನ ಮಾಡೋದಾದ್ರೆ ನಮಗೊಂದು ಚಿಕ್ಕ ಹಾಲು ಸಾಕಾಗ್ಬೋದೇನೋ ಅಂತ, ಒಂದು ಮನೆ ಒಳಗೆ ಮಾಡ್ಬೋದೇನೋ ನಾವು ಅದನ್ನು ಅಂತ. ಈ ವೇಗ ಅಂತ, ಕ್ಷಯದ ವೇಗ ಇದು ಅಂತ. ಅಷ್ಟು ವೇಗದಲ್ಲಿ ಸಮಾಜ ಕ್ಷಯಿಸಿ ಹೋಗ್ತಾ ಇದೆ ಅಂತ ತುಂಬ ದುಃಖ ಆಗ್ತದೆ ಅಂತ. ಬಂಧುಗಳೇ, ನೀವೆಲ್ಲ ನಮಗಿಂತ ಹೆಚ್ಚು ಕಲಿತವರು ಆಧುನಿಕ ವಿದ್ಯೆಗಳನ್ನು. ನಾವು ಓದಿದ್ದು 6ನೇ ಕ್ಲಾಸ್. ಸೋಷಿಯಲ್ ಮೀಡಿಯಾ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಮಗಿಂತ. ನಮಗದಕ್ಕೆ ಬಿಡುವೂ ಇಲ್ಲ, ದೊಡ್ಡ ಒಲವೂ ಇಲ್ಲ. DINK ಎನ್ನುವ ಒಂದು ಕಮ್ಯುನಿಟಿ ತುಂಬ ವೇಗವಾಗಿ ಬೆಳೀತಾ ಇದೆ ಪ್ರಪಂಚದಲ್ಲಿ. DINK, ಡಿಂಕ್ ಎನ್ನುವ ಒಂದು ಕಮ್ಯುನಿಟಿ, ಒಂದು ವರ್ಗ. ಏನದು ಅಂದರೆ DI ಡಬಲ್ ಇನ್ಕಮ್, NK ನೋ ಕಿಡ್ಸ್. ಡಬಲ್ ಇನ್ಕಮ್, ನೋ ಕಿಡ್ಸ್. ಇದು ಹಾಸ್ಯ ಅಲ್ಲ, ನೀವು ಚಪ್ಪಾಳೆ ತಟ್ಬೇಡಿ. ಯಾಕೆಂದರೆ ಇವತ್ತಿನ ನಮ್ಮ ಆಶೀರ್ವಚನ ಯಾವತ್ತಿನದೂ ಅಲ್ಲ, ಇವತ್ತಿನದು ಚಪ್ಪಾಳೆ ವಿಷಯಕ್ಕೋಸ್ಕರ ಅಲ್ಲ, ನೀವು ಚಪ್ಪಾಳೆ ತಟ್ಬೇಡಿ. ಇದು ಅಳಿವಿನ ಪ್ರಶ್ನೆ ಇದು ಅಂತ. ಇದೊಂದು ಮೆಂಟಾಲಿಟಿ, ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ನೀವು ಮಕ್ಕಳನ್ನು ಮಾಡ್ಕೊಡದೇ ಇದ್ರೆ ನಿಮಗೆ ತುಂಬ ಉಳಿತಾಯ ಆಗ್ತದೆ. ಆ ಮಗುವಿನ ಬಟ್ಟೆ, ಊಟ, ಶಾಲೆ ಎಷ್ಟು ಖರ್ಚುಗಳು ಉಳಿತವೆ. ಮಾತ್ರ ಇಬ್ಬರು ದುಡಿಮೆ ಮಾಡಿದರೆ, ಗಂಡ ಹೆಂಡತಿ ಇಬ್ಬರು ದುಡಿಮೆ ಮಾಡಿದರೆ ಡಬಲ್ ಇನ್ಕಮ್ ಅದು. ಇಬ್ಬರು ದುಡಿಯೋದು ಹೇಗೆ? ಮಕ್ಕಳು ನೋಡ್ಕೊಳ್ಳೋರು ಯಾರು? ಒಂದು ಮಕ್ಕಳೇ ಇಲ್ವಲ್ಲ, ಮಕ್ಕಳು ಬೇಡ ಅಲ್ಲ. ಮತ್ತೆ ಅವ್ರ ತತ್ವ ಏನು ಅಂದರೆ, ಈ ನೋ ಕಿಡ್ಸ್ ಅನ್ನೋ ತೀರ್ಮಾನಕ್ಕೆ ಬಂದರೆ ಅದೇ ಡಬಲ್ ಇನ್ಕಮ್ ಅಂತ. ನಿಮ್ಮ ಇನ್ಕಮ್ ಡಬಲ್ ಆದಾಗೆ ಅದು ಅಂತ. ಯಾಕೆಂದ್ರೆ ಅಷ್ಟು ಖರ್ಚು ಉಳಿತಲ್ಲ. ಆರ್ಥಿಕ ತಜ್ಞರು ಹೇಳ್ತಾರೆ, ನೀವು ಏನು ಉಳಿತಾಯ ಮಾಡ್ತೀರೋ ಅದು ಆದಾಯ ಅಂತ, ಅದು ವಿಶಿಷ್ಟ ಆದಾಯ ಅದು ಅಂತ, ಪ್ರಯತ್ನ ಇಲ್ಲದೆ ಮಾಡ್ತಕ್ಕಂಥ ಆದಾಯ ಅದು ಅಂತ. ಈ ಕಮ್ಯುನಿಟಿ ವಾಯುವೇಗದಲ್ಲಿ ಬೆಳೀತಾ ಇದೆ ಅಂತ. ಈ ಥರ ಜೀವನ ಮಾಡ್ತಾ ಇರ್ತಕ್ಕಂಥ ಜೋಡಿಗಳು ಅವರು ಸೋಷಿಯಲ್ ಮೀಡಿಯಾಕ್ಕೆ ಬಂದು ತಮ್ಮ ಅನುಭವವನ್ನು ಹಂಚ್ಕೊಡ್ತಾರಲ್ಲ, ಅದಕ್ಕೆ ಮಿಲಿಯಗಟ್ಟಲೆ ವ್ಯೂಸ್. ಆ ವ್ಯೂ ಸುಮ್ಮನೆ ಏನೂ ಅಲ್ಲ, ಅದು ಅವ್ರು ಹಿಂದೆ ಹೋಗ್ತಾರೆ ತುಂಬ ಜನಗಳು ಅಂತ. ನೋಡಿ, ಗೃಹಿಣಿಯರು, ಈ 3 ಮಕ್ಕಳು ತಾಯಂದ್ರೆ ಇರ್ತಾರಲ್ಲ, ಸ್ವಾನುಭವ ನಾವು ಹೇಳ್ತಾ ಇರೋಂಥದ್ದು. ಎಷ್ಟು ಮಕ್ಕಳು ನಿಂಗೆ ಅಂತ ಕೇಳಿದರೆ ಅವರು ತಲೆ ತಗ್ಗಿಸಿ ಸಣ್ಣ ಸ್ವರದಲ್ಲಿ 3 ಅಂತ ಉತ್ತರ ಕೊಡ್ತಾರೆ. ಒಂದು ರೀತಿಯ ನಾಚಿಕೆ, ಒಂದು ರೀತಿಯ ಸಂಕೋಚದಲ್ಲಿ ಅಂತ. ಇಲ್ಲಿ ಬಂದಾಗಲೇ ಇನ್ನು ಬೇರೆಯವ್ರ ಮುಂದೆ ಪಾಪ ಅವರ ಸಮಾನ ಸ್ಕಂದರ ಮುಂದೆ ಈ ಆಧುನಿಕ ಸಮಾಜದಲ್ಲಿ ಅವರು ಹೇಗೆ ಪಾಪ ಎಷ್ಟು ಕಷ್ಟಪಡ್ತಾರೋ ಗೊತ್ತಿಲ್ಲ ಅಂತ. ಮತ್ತು ನಿಂದೇನು ಇಬ್ಬರು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ, ಈ ಹೆಂಡತಿ ಆದವಳು ನಾನು ಮನೇಲಿ ಇರ್ತೀನಿ ಅಂತ ಹೇಳಬೇಕಾದ್ರೆ, ಹೌಸ್ ವೈಫ್ ಅಂತ ಹೇಳಬೇಕಾದ್ರೆ ಅವಳು ಹೃದಯ ಬಾಯಿಗೆ ಬರ್ತದೆ ಅಂತ, ಅವಳಿಗೊಂದು ರೀತಿ ಅವಮಾನ ಆಗ್ತದೆ ಅಂತ. ಅಂದರೆ ಈ ಗೃಹಿಣಿ ಕೃತ್ಯ ಇದೆಯಲ್ಲ, ಇದಷ್ಟು ಅವಮಾನಕರ ಅಂತ ಆಗಿಬಿಟ್ಟಿದೆ ಅಂತ. ಮಕ್ಕಳನ್ನು ಬೆಳೆಸುವಂಥದ್ದು, ಮನೆ ನೋಡುವಂಥದ್ದು ಅವಮಾನಕರ ಅಂತ ಆಗಿಬಿಟ್ಟಿದೆ ಅಂತ. ಹಾಗೆ ಮಕ್ಕಳನ್ನು ಮಾಡ್ಕೊಳ್ಳುವಂಥದ್ದು, ಒಂದು 3 ಮಕ್ಕಳು ಮಾಡ್ಕೊಂಡ್ರೆ 3 ಮಕ್ಕಳು ಅಂತ ಹೇಳೋದಕ್ಕೆ ಸಂಕೋಚ ಆಗುವಂಥ ಪರಿಸ್ಥಿತಿ. ಒಂದು ಕಾಲದಲ್ಲಿ ಹೀಗೆ ಇರಲಿಲ್ಲ. ಇದು 8, 10, 12 ಮಕ್ಕಳು ಇರ್ತಿದ್ರಲ್ಲ, ಅವ್ರೇನು ಸಂಕೋಚ ಪಡ್ತಾ ಇದ್ದಿದ್ದಿಲ್ಲ, ವಾತಾವರಣ ಹಾಗಿತ್ತು. ನಮ್ಮ ಅನೇಕ ಆತ್ಮೀಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಅವರಿಗೆ 1-2 ಮಕ್ಕಳು. ಅವ್ರ ತಪ್ಪಲ್ಲ ಅದು, ಯಾಕೆಂದ್ರೆ ಪ್ರವಾಹ ಆಗಿದೆ, ಇಡೀ ಪ್ರವಾಹವೇ ಆಗಿದೆ ಅಂತ. ಅದು ನೈಸರ್ಗಿಕವಾಗಿ ಇಷ್ಟೇ, ಒಂದು ಶಾಸ್ತ್ರ ಇದ್ದಾಗ, ಕಾನೂನು ಬೇಡ ಅದಕ್ಕೇನು ಅಂತ, ಆ ತರಹ ಆಗಿಬಿಟ್ಟಿದೆ ಅಂತ. ಹಾಗಾಗಿ ಈ ಡಿಂಕ್ ಬೆಳೆದರೆ ನಾವು ಉಳಿಯೋದಿಲ್ಲ ಅಂತ, ಈ ಸಮಾಜ ಉಳಿಯೋದಿಲ್ಲ ಅಂತ. ಹವ್ಯಕರು ಅಂದರೆ ಅಡಿಕೆ ತೋಟ. ಈ ಅಡಿಕೆ ತೋಟ, ಒಟ್ಟು ಸಮಾಜದ ಅಡಿಕೆ ತೋಟ ಹೇಗಿದೆ ಇವತ್ತು ಅಂದರೆ, ತೋಟ ಇಡೀ ಭಾರತವನ್ನು ಹೇಳ್ತಾ ಇರ್ತಕ್ಕಂಥದ್ದು, ಬರೀ ಹವ್ಯಕರನ್ನು ಮಾತ್ರ ಅಲ್ಲ ಅಂತ. ಈ ತೋಟ ಎಂಥದ್ದು ಅಂದರೆ, ಕಳೆ ಬೆಳೆದ ತೋಟ ಅಂತ. ಈ ದೇಶ ಇರೋದು ಹಾಗೆ ಇವತ್ತು ಅಂತ. ಬೆಳೆ ಕಳೀತಾ ಇದೆ, ಕ್ಷೀಣಿಸ್ತಾ ಇದೆ ಸಂಖ್ಯೆ, ಕಳೆ ಬೆಳೀತಾ ಇದೆ ದೊಡ್ಡ ರೀತಿಯಿಂದ.
ಮುಂದೇನಾಗ್ಬೋದು ಅಂತ, ನಾವೆಲ್ಲಿರ್ತೇವೆ ಅಂತ. ಇಲ್ಲಿಗೆ ಬರ್ತದೆ ಗಾಂಧಾರ ಅಂತ, ಇವತ್ತಿನ ಅಫ್ಘಾನಿಸ್ತಾನ್ ಗಾಂಧಾರ ಅಂತಂದ್ರೆ ಇಲ್ಲೇ ಬರ್ತದೆ ಅದು ಅಂತ, ಎಲ್ಲೋ ಇದ್ದಿದ್ದು ಅಂತ. ಹಾಗಾಗಿ ಇದನ್ನು ನಾವು ನೀವು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿರ್ತಕ್ಕಂಥ ಸಂದರ್ಭ ಈಗಿರ್ತಕ್ಕಂಥದ್ದು ಅಂತ. ಮತ್ತೆ ಒಂಟಿ ಮಗು, ಒಂದೇ ಮಗು, ಅದರಿಂದ ಸಮಸ್ಯೆಗಳಿದೆ ಅದಕ್ಕೆ ಅಂತ. ಈಗ 4-6 ಮಕ್ಕಳು ಒಟ್ಟಿಗೆ ಬೆಳೆದ್ರೆ ಅದಕ್ಕೊಂದು ತರಬೇತಿ ಈಗಲೇ ಆಗ್ತದೆ ಅಂತ, ಮುಂದಿನ ಜೀವನದ್ದು ಅಂತ. ಮಕ್ಕಳು ಒಂದಕ್ಕೊಂದು ಜಗಳ ಮಾಡ್ಕೊಳ್ತವೆ, ಮಾತು ಬಿಟ್ಕೊಳ್ತವೆ, ಮತ್ತೆ ಒಂದಾಗ್ತವೆ, ಹಂಚಿಕೊಂಡು ತಿಂತವೆ. ಇದೆಲ್ಲ ಮುಂದಕ್ಕಿರ್ತಕ್ಕಂಥ ತರಬೇತಿ ಅಂತ. ಒಂದೇ ಮಗು ಇದ್ರೆ ಇಡೀ ಮನೆ ಅದಕ್ಕೆ ಹೊಂದ್ಕೊಳ್ತದೆ ಅಂತ, ಇಡೀ ಮನೆ ಆ ಮಗುವಿಗೆ ಹೊಂದ್ಕೊಳ್ಬೇಕು ಅಂತ. ಆ ಮಗು ಬೆಳೆದು ಮದುವೆ ಮಾಡಿದ ಮೇಲೆ ಅಂಥದ್ದೇ ಮತ್ತೊಂದು ಮಗು ಬರ್ತದಲ್ಲ ಆ ಕಡೆಯಿಂದ, ಮದುವೆ ಮಾಡಿದ ಮೇಲೆ ಅದಕ್ಕೆ ಹೊಂದ್ಕೊಂಡು ಗೊತ್ತಿಲ್ವಲ್ಲ, ಮುಂದಿನ ಫಲಿತಾಂಶ ಡೈವೋರ್ಸ್. ಈ ಡೈವೋರ್ಸ್ ಈ ಪ್ರಮಾಣದಲ್ಲಿ ಬೆಳೆದಿದೆಯಲ್ಲ, ಅದು ಹಿಂದಿರ್ತಕ್ಕಂಥ ಮೂಲ ಸಮಸ್ಯೆ ಯಾವುದು ಅಂದರೆ ಕಡಿಮೆ ಪ್ರಮಾಣದ ಮಕ್ಕಳು, ಒಬ್ಬರು ಇಬ್ಬರು ಮಕ್ಕಳು ಇದೆಯಲ್ಲ, ಅದೇ ಅದ್ರ ಹಿಂದಿರ್ತಕ್ಕಂಥದ್ದು ಅಂತ. ಯಾಕೆಂದರೆ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗೋದಿಲ್ಲ ಅಂತ. ಮಕ್ಕಳ ಜೊತೆ ಆಡಿ ಬೆಳಿಬೇಕು ಮಕ್ಕಳು ಅಂತ, ಆ ತರಹ ಬೆಳೆಯೋದಿಲ್ಲ ಅವರು. ಮನಸ್ಸಿನ ವಿಕಾಸ ಹೊಂದಾಣಿಕೆ ರೀತಿಯಲ್ಲಿ ಆಗೋದಿಲ್ಲ ಅಂತ. ಹಾಗಾಗಿ ಇಂಥ ಸಮಸ್ಯೆಗಳಿದ್ದಾವೆ ಅಂತ. ವಿಶ್ವೇಶ್ವರ ತುಂಬ ಇದನ್ನು ನಮ್ಮದೇ ಮಾತನ್ನು ಮುಂದುವರಿಸಿ ಒಂದು ವಿನೋದವನ್ನು ಬೆರೆಸಿ, ಅದಕ್ಕೆ ನಗುವನ್ನು ಬೆರೆಸಿ ನಿಮ್ಮೆಲ್ಲರ ಜೊತೆ ಅದನ್ನು ಹಂಚಿಕೊಂಡ್ರು. ನಾವೊಂಚೂರು ಚಿಕ್ಕ ಬದಲಾವಣೆ ಜೊತೆಗೆ ನಾವು ಅದನ್ನು ನಿಮ್ಮ ಮುಂದೆ ಪುನಃ ಪ್ರಸ್ತುತಪಡಿಸ್ತೇವೆ. ಅದನ್ನು ಮಾಡು ಇಲ್ಲವೇ ಮಡಿ ಇದೆಯಲ್ಲ, ಇಲ್ಲಿ ಈ ಮಾಡು ಅಂತಿದೆಯಲ್ಲ ಅದೇನು ಬೇಕಾಗಿಲ್ಲ ಅಂತ, ಪ್ರಕೃತಿಯೇ ಮಾಡ್ತದೆ. ನಾವು ಮಾಡಬೇಕಾದ್ದೇನೂ ಇಲ್ಲ ಅಂತ. ನಾವು ಮಾಡಬೇಕಾದ್ದೇನು ಅಂದರೆ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು, ತಡೀದೇ ಇರುವಂಥದ್ದು ಅಂತ. ಈಗ ಮಕ್ಕಳು ಹುಟ್ಟುವಂಥದ್ದು ಭಗವಂತ ಮನುಷ್ಯರಿಗೆ ಕೊಟ್ಟಿರ್ತಕ್ಕಂಥ ವರ, ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ಕೊಟ್ಟಿರ್ತಕ್ಕಂಥ ವರ. ಬಹಳ ಕಷ್ಟಪಟ್ಟು ಸಂತತಿ ಮಾಡ್ಕೊಳ್ತವೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು, ಭಾರಿ ಕಷ್ಟದಿಂದ ಬೆಳೆಸ್ತವೆ ಅವುಗಳನ್ನು. ನೀವು ಈ ಡಿಸ್ಕವರಿಯ ಮತ್ತೊಂದು ಇಂಥ ಚಾನಲ್ಗಳಿಗೆ ಹೋದರೆ ಅಲ್ಲಿ ಕಾಣಿಸೋದೇನು, ಈ ಪ್ರಾಣಿ ಪಕ್ಷಿಗಳ ಮಕ್ಕಳ ಜೀವನ ತೋರಿಸ್ತಾರಲ್ಲ, ಮುಖ್ಯವಾದ್ದೇನಿದೆ ಅಂದರೆ ಈ ಸಂತತಿ ಮಾಡ್ಕೊಳ್ಳುವಂಥದ್ದು, ಸಂತತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿಬೇಕಾದ್ರೆ ನೀವು ಅಂತ ತಾನಾಗಿ ಪ್ರಕೃತಿ ಮಾಡ್ತಾಳೆ, ನೀವು ಹಸ್ತಕ್ಷೇಪ ಮಾಡಿದ್ರಾಯ್ತು ಅಂತ, ಒಂದು ಮಿತಿವರೆಗಾದ್ರೂ ಕೊನೆ ಪಕ್ಷ ಅಂತ. ಹಾಗಾಗಿ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ. ಮಕ್ಕಳು ಸಂಪತ್ತು, ಮಕ್ಕಳು ಬರ್ಡನ್ ಅಲ್ಲ, ಭಾರ ಅಲ್ಲ, ಮಕ್ಕಳನ್ನು ಪಡ್ಕೊಳ್ಬೇಕು. ಅಂಥದ್ದೊಂದು ಮಾಹೋಲ್, ಅಂಥದ್ದೊಂದು ವಾತಾವರಣ ನಿರ್ಮಾಣ ಮಾಡಬೇಕು. ಆ ಪ್ರಯತ್ನ ಇದು. ಈಗ 1 ಮಕ್ಕಳು 2 ಮಕ್ಕಳು ಯಾರಿಗಿದ್ದಾರೋ ಅವ್ರನ್ನ ಆಕ್ಷೇಪಿಸಲಿಕ್ಕೆ ಈ ಮಾತುಗಳಲ್ಲ. ಸಮಾಜದಲ್ಲಿ ಒಂದು ಮಾಹೋಲ್, ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ, ಅದಕ್ಕಾಗಿ ಈ ಪ್ರಯತ್ನ ಇರ್ತಕ್ಕಂಥದ್ದು. ಹಾಗಾಗಿ ತಾಯಂದರು ಸಂಕೋಚ ಪಡ್ಕೊಳ್ಬೇಡಿ. ತಾಯ್ತನಕ್ಕಿಂತ ದೊಡ್ಡ ಪದವಿ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಯಾವ ರಾಷ್ಟ್ರಾಧ್ಯಕ್ಷ ಪದವಿಯೂ ಅಲ್ಲ, ಯಾವ ಚಕ್ರವರ್ತಿ ಪದವಿಯೂ ಕೂಡ ಅಲ್ಲ ಅಂತ. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪದವಿ ಯಾವುದು ಅಂದರೆ ತಾಯಿ ಅನ್ನುವಂಥದ್ದು ಅಂತ. ನಿಮಗೆ 3 ಮಕ್ಕಳು 4 ಮಕ್ಕಳು 5 ಮಕ್ಕಳು ಇದ್ದರೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಅಂತ, ಇಷ್ಟು ಮಕ್ಕಳ ತಾಯಿ ನಾನು ಅಂತ. ಮಹಾಸಭೆಗೂ ನಾವು ಹೇಳುವಂಥದ್ದು, ಗಿರಿ ಪ್ರತಿ ಮಗು ಹುಟ್ಟಿದಾಗ ಮಹಾಸಭೆಯೋ ಮಠವೋ ಸಂಭ್ರಮಿಸಬೇಕು ಅಂತ. ಸಮಾಜದಲ್ಲಿ ಒಂದೊಂದು ಮಗು ಹುಟ್ಟಿದಾಗಲೂ ಕೂಡ ನಾವು ಸಂಭ್ರಮಿಸಬೇಕು ಅಂತ, ಅವ್ರನ್ನ ಅಭಿನಂದಿಸಬೇಕು ನಾವು ಅಂತ. ಯಾಕೆಂದರೆ ಸಮಾಜ ಮುಂದುವರಿತಾ ಇದೆ ಅಂತ, ಆಗ್ಬೇಕಿದು ಅಂತ. 3-4 ಮಕ್ಕಳನ್ನು ಹೆತ್ತರೆ ಆ ತಾಯಿಂದರನ್ನು ಖಂಡಿತವಾಗಿ ಕೂಡ ಅಭಿನಂದಿಸಬೇಕು. ಕಾಂಚಿಯ ಶಂಕರಾಚಾರ್ಯರು, ಮುಲಾಂನಾಯಿ ಪೀಠಾಧೀಶ್ವರರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ, 10 ವಿಷಯಗಳನ್ನು. ಅದಕ್ಕೆಲ್ಲ ಒಂದೊಂದು ಸಮ್ಮೇಳನ ಬೇಕು ಅಂಥ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಅವರು. ಅದರಲ್ಲಿ ಒಂದು ಅವ್ರು ನಮ್ಮ ಜೊತೆಗೆ ಮಾತಾಡ್ತಾ ಹೇಳಿದ್ದು ಅಂತ, ಕಂಚಿ ಪರಮಾಚಾರ್ಯರು ಕೊಡ್ತಾ ಇದ್ದಂಥ ಪ್ರಶಸ್ತಿ ವೀರಮಾತಾ ಪ್ರಶಸ್ತಿ ಅಂತ. ಹೆಚ್ಚು ಮಕ್ಕಳನ್ನು ಹೆತ್ತ ತಾಯಿಗೆ ಕಂಚಿ ಪರಮಾಚಾರ್ಯರು ಕೊಡ್ತಾ ಇದ್ದಂಥ ಪ್ರಶಸ್ತಿ. ಯಾಕೆ ಸಂಕೋಚ ಪಡ್ತೀರಿ ಅಂತ, ಯಾಕೆ ತಲೆ ತಗ್ಗಿಸ್ತೀರಿ ಅಂತ. ಇನ್ನು ಕೊನೆಯದೊಂದು ಬಾಣ ಇದೆ, ನಾವು ಅದನ್ನು ಬಿಟ್ಬಿಡ್ತೀವಿ ಆ ಬಾಣವನ್ನು. ಈ ಮಾತು ನಮ್ಮದಲ್ಲ, ಈ ಮಕ್ಕಳನ್ನು ಪಡ್ಕೊಳ್ಳಿ ಅನ್ನೋ ಮಾತಿದೆಯಲ್ಲ ಇದು ನಮ್ಮದಲ್ಲ. ಮತ್ತು ಯಾರಿದ್ದು ಅಂದರೆ ರಾಮನ ಮಾತು ಇದು ಅಂತ, ರಾಮನ ಮಾತು ಇದು. ಅಯೋಧ್ಯೆ ಕಂಡ 107ನೇ ಸರ್ಗಕ್ಕೆ ಹೋಗಿ ನೀವು, ಅಲ್ಲಿ ರಾಮ ಒಂದು ಮಾತನ್ನು ಹೇಳ್ತಾನೆ. ಅದೇನಂದರೆ ಏಷ್ಟವ್ಯಾ ಬಹವಃ ಪುತ್ರಾಹ, ಏಷ್ಟವ್ಯಾ
ಬಹವಃ ಪುತ್ರಾಹ, ಬಹಳ ಮಕ್ಕಳನ್ನು ಬಯಸಿ ಪಡ್ಕೊಳ್ಳಿ. ರಾಮ ಹೇಳಿದ್ದು ಅವತ್ತಿನ ಕಾಲದಲ್ಲಿ, ಇವತ್ತಿನ ಕಾಲ ಅಲ್ಲ. ಈ ಕಾಲಕ್ಕೆ ರಾಮ ಹೇಳೋದಲ್ಲ, ಬಾಣವನ್ನೇ ಬಿಡಬೇಕಾಗ್ತದೆ ಬಹುಶಃ ಇವತ್ತು ಬಂದರೆ ಅಂತ. ಅವತ್ತಿನ ಕಾಲದಲ್ಲಿ ರಾಮ ಹೇಳಿದ ಮಾತು ಅಂತ. ಬಹುವಚನ ಬರಬೇಕಾದ್ರೆ ಮೂರಾಗಬೇಕು ಸಂಸ್ಕೃತದಲ್ಲಿ. ಒಂದಕ್ಕೆ ಏಕವಚನ, ಎರಡಕ್ಕೆ ದ್ವಿವಚನ. ಬೇರೆ ಭಾಷೆಗಳಲ್ಲಿಲ್ಲ ಅದು, ಸಂಸ್ಕೃತದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಎರಡಕ್ಕೆ ದ್ವಿವಚನ, ಬಹುವಚನ ಬರಬೇಕಾದ್ರೆ ಮೂರಾದರೂ ಆಗಬೇಕಾಗ್ತದೆ ಅಂತ. ಎಷ್ಟವ್ಯ ಬಹವಃ ಪುತ್ರಾಹ ಗುಣವಂತೋ ಬಹುಶ್ರುತಾಹ. ಗುಣವಂತರಾದ, ಬಹುಶ್ರುತಾಹ ಅಂದರೆ ಜ್ಞಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಅನೇಕಾನೇಕ ಮಕ್ಕಳನ್ನ ಪಡ್ಕೊಳ್ಬೇಕು ಅಂತ. ಯಾಕೆ ಪಡ್ಕೊಳ್ಬೇಕು ಅಂದರೆ ಹೃದಯ ತಟ್ಟುವಂಥದ್ದು ಆ ಮಾತು ಅದು ಅಂತ. ಅಷ್ಟಾರು ಮಕ್ಕಳ ಪೈಕಿಯಲ್ಲಿ ಯಾರಾದರೂ ಒಬ್ಬ ಗಯೆಗೆ ಹೋಗಿ ಪಿಂಡ ಕೊಟ್ಟವನು ನಿಮಗೆ ಅಂತ, ತರ್ಪಣ ಕೊಟ್ಟವನು. ಈ ಮಕ್ಕಳು ಇಲ್ದಿದ್ರೆ ಯಾರು ಪಿಂಡ ಕೊಡೋರು, ಯಾರು ತರ್ಪಣ ಕೊಡೋರು ಮುಂದೆ? ಈ DINKಗೆ ಕೇಳಬೇಕಾಗಿರೋ ಪ್ರಶ್ನೆ ಇದು ಅಂತ. ಮುಪ್ಪಿನಲ್ಲಿ ಆಸರೆ ಯಾರು, ಮರಣದಲ್ಲಿ ಆಸರೆ ಯಾರು? ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಆಯ್ತು, ಸತ್ತ ನಂತರ ಬದುಕಿನ ನಂತರ ಕೂಡ ಬದುಕಿದೆ ಅಂತ ನಂಬುವಂಥ ಸಂಸ್ಕೃತಿ ನಂಬೋದು. ನಾವೆಲ್ಲ ನಾಸ್ತಿಕರಲ್ಲ ತಾನೆ, ನಮಗೆಲ್ಲ ಪರಂಪರೆ ಇದೆ ಅಲ್ವಾ? ಸಾವಿನ ನಂತರ ಬದುಕಿದೆ ತಾನೆ. ಆ ಬದುಕಿನಲ್ಲಿ ನಮ್ಗೆ ಎಲ್ಲಿಂದ ಸಿಗ್ತವೆ ಅನ್ನ ನೀರುಗಳು? ಈ ಬದುಕಿನಲ್ಲಿ ಈ ದೇಹದ ಮೂಲಕ ಸಿಗುವಂಥದ್ದು ಅನ್ನ ನೀರುಗಳು. ಸಾವಿನ ನಂತರ ಅನ್ನ ನೀರುಗಳು ಎಲ್ಲಿಂದ ಸಿಗ್ತವೆ ನಮಗೆ? ಈ ದೇಹದಿಂದ ಬಂದ ದೇಹದ ಮೂಲಕ ಸಿಗಬೇಕು ನಮಗೆ ಅದು. ಬದುಕಿರುವಾಗ ಈ ದೇಹದ ಮೂಲಕ ಸಿಗಬೇಕು. ಸತ್ತ ನಂತರ ಈ ದೇಹದಿಂದ ಯಾವ ದೇಹ ಬಂದಿರ್ತದೆಯೋ ಆ ದೇಹದ ಮೂಲಕವಾಗಿ ನಮಗೆ ಅನ್ನ ನೀರು ಸಿಗಬೇಕು. ಬೇಕೋ ಬೇಡವೋ? ಸತ್ತ ನಂತರದ ಬದುಕು ಅತ್ಯಂತ ದುರ್ಭರವಾಗ್ತದೆ ಎಂಬುದು ಶಾಸ್ತ್ರಗಳ ಮಾತು. ಇಲ್ಲ ಅಂತ ಹೇಳೋಕ್ಕೆ ನಾವು ನೋಡಿಲ್ಲ ಅಂತ, ಅಂಥ ಬದುಕು ಇಲ್ಲ ಅಂತ ಹೇಳೋದಕ್ಕೆ ನಮಗೆ ಗೊತ್ತಾ ಅಂತ. ನಾವು ನೋಡಿಲ್ಲ ಅದನ್ನು, ನೋಡಿದವರು ಆ ಮಾತನಾಡಿದ್ದಾರೆ ಅಂತ. ಜೀವಕ್ಕೆ ಜೀವನ ಬಂದಿದೆ, ಉಜ್ಜೀವನ ಬಂದಿದೆ ಅಂತ, ಸತ್ತ ನಂತರದ ಬದುಕು ಬಂದಿದೆ ಅಂತ. ಅಲ್ಲಿ ಈ ಮಕ್ಕಳು ಅತ್ಯಂತ ಮುಖ್ಯ ಆಗ್ತಾರೆ, ಅತ್ಯಂತ ಮುಖ್ಯ ಆಗ್ತಾರೆ. ಒಂದೇ ಮಗುವಿದ್ರೆ ಆ ಮಗು ನಾಳೆ ಬದುಕಿ ಬಾಳ್ತದೋ ಇಲ್ವೋ, ಆ ಸಂತತಿ ಮುಂದುವರಿತದೋ ಇಲ್ವೋ ಗೊತ್ತಿಲ್ಲ ಅಂತ. ಆಪ್ಷನ್ಸ್ ಬೇಕೋ ಬೇಡವೋ ನಿಮಗೆ? ನಾವೆಷ್ಟೋ ಬಾರಿ ನೋಡ್ತೇವೆ, ನಿಜವಾಗಿ ದುಃಖ ಆಗ್ತದೆ. ಈ ಒಂದೇ ಮಕ್ಕಳನ್ನ ಹೆತ್ತಿರ್ತಾರಲ್ಲ, ಆ ಮಗು ಬೆಳೆದ ಮೇಲೆ ಕೆಲವು ಬಾರಿ, ಎಲ್ರಿಗೂ ಹೀಗೆ ಆಗಬೇಕು ಅಂತಿಲ್ಲ, ಆಗದೆ ಇರಲಿ, ಆ ಮಗುವಿಗೆ ಬುದ್ಧಿ ಇಲ್ಲ, ಈ ತಂದೆ ತಾಯಿಗಳಿಗೆ ಬೇರೆ ಗತಿ ಇಲ್ಲ ಅಂತ ಇಂಥ ಸ್ಥಿತಿ ಬರೋದನ್ನು ಕಾಣ್ತೇವೆ ನಾವು ಅಂತ. ಆ ಮಗು ತಿರುಗಿ ಕೂತ್ಕೊಂಡ್ರೆ ಇವರಿಗೆ ಹೋಗ್ಲಿಕ್ಕೆ ಬೇರೆ ಜಾಗ ಇಲ್ಲ ಅಂತ, ಆಪ್ಷನ್ಸೇ ಇಲ್ಲ ಅಂತ. ಆಪ್ಷನ್ಸ್ ಬೇಡವಾ ಅಂತ. ಕೊನೆ ಪಕ್ಷ ಈ ಮಗ ಅಲ್ಲ ಆ ಮಗನ ಮನೆಗಾರು ಹೋಗ್ಬೇಕಲ್ವಾ, ಹೋಗ್ಬೋದಲ್ವಾ ಅಂತ. ಯಾಕೆ ನಾವು ಆಪ್ಷನ್ಸ್ ಇಟ್ಕೊಳ್ಳೋದಿಲ್ಲ ಅಂತ. ಇಂಥ ಅನೇಕ ಸಂಗತಿಗಳಿದೆ. ಹಾಗಾಗಿ ರಾಮನಾಡಿದ ಮಾತನ್ನು ನೆನಪು ಮಾಡ್ಕೊಳ್ಳೋಣ ನಾವು ಅಂತ. ರಾಮನಾಡಿದ ಮಾತನ್ನು ನೆನಪು ಮಾಡ್ಕೊಳ್ಳೋಣ. ಇದೇನೋ ಸಂಕೋಚ ಪಡ್ತಕ್ಕಂಥ ವಿಷಯ ಖಂಡಿತ ಅಲ್ಲ. ಇದು ನಿಸರ್ಗ. ಇದು ನಾವು ಅಡ್ಡ ಬರ್ತಾ ಇರ್ತಕ್ಕಂಥವ್ರು ನಿಸರ್ಗಕ್ಕೆ ಅಂತ. ಮತ್ತು ನಾವು ಇದನ್ನು ಒಪ್ಪೋದಿಲ್ಲ. ಏನೋ ಜನಸಂಖ್ಯೆ ಮಿತಿ ಮೀರಿ ಪ್ರಪಂಚ ಹಾಳಾಗಿ ಹೋಗ್ತದೆ, ಪ್ರಕೃತಿಗೆ ಗೊತ್ತಿದೆ ಅಂತ. ಯಾವಾಗ ಕೊರೋನಾ ಬರಬೇಕು, ಯಾವಾಗ ಇನ್ನೇನೋ ಬರಬೇಕು, ಯಾವಾಗ ಸುನಾಮಿ ಬರಬೇಕು, ಹೇಗೆ ಯಾವ ಸಂತತಿ ಕಡಿಮೆ ಮಾಡಬೇಕು, ಹೆಚ್ಚು ಮಾಡಬೇಕು, ಪ್ರಕೃತಿಗೆ ಗೊತ್ತಿದೆ. ನಮಗೇನು ಗೊತ್ತಿದೆ ಅಂತ. ಪ್ರಕೃತಿ ಮಾಡಿದರೆ ಪ್ರಕೃತಿ ಅದು ಅಂತ, ನಾವು ಮಾಡಿದರೆ ವಿಕೃತಿ ಅದು. ಹಾಗಾಗಿ ಅರ್ಥ ಇಲ್ಲದೆ ಇರ್ತಕ್ಕಂಥದ್ದು. ಈ ರೀತಿ ನಾವೆಲ್ಲ ಸೇರಿ ಜನಸಂಖ್ಯೆ ನಿಯಂತ್ರಣ ಮಾಡಿ ಏನೋ ಸಾಧನೆ ಮಾಡ್ತೇವೆ ಎನ್ನುವಂಥದ್ದು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ತದೆ ಕೊನೆಗೆ ಅದರ ಫಲ ಅಂತ. ಇಂಥ ಸಮಾಜಗಳು ನಾಶವಾಗಿ ಹೋಗ್ತವೆ ಅಂತ. ಹಾಗಾಗಿ ಸಮಾಜವನ್ನು ಉಳಿಸಲೇಬೇಕು, ಬೆಳೆಸಲೇಬೇಕು. ನಿಮಗೊಂದೇ ಮಾತನ್ನು ಹೇಳ್ತೇವೆ, ಮಠದಲ್ಲಿ ತುಂಬ ಅನ್ನದಾನ ಆಗ್ತದೆ, ಹಣ ಬೇಕು. ವಿದ್ಯಾದಾನ ಆಗ್ತದೆ, ಹಣ ಬೇಕು. ತುಂಬ ಯೋಜನೆಗಳು ನಡೀತವೆ, ಹಣ ಬೇಕು. ನೀವೆಲ್ಲ ಕೊಡ್ತಾ ಇದ್ದೀರಿ, ನೀವು ಕೊಡಿ. ಕೊಡದೇ ಇದ್ರೂ ಪರವಾಗಿಲ್ಲ. ಯುವತಿಯರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಕೊಡೋ ಕಾಣಿಕೆ ನಿಲ್ಲಿಸಿದ್ರೂ ಪರವಾಗಿಲ್ಲ ಅಂತ. ನೀವು ಮಕ್ಕಳನ್ನು ಪಡ್ಕೊಂಡ್ರೆ ಅದೇ ನಮಗೆ ಕೊಡ್ತಕ್ಕಂಥ ಕಾಣಿಕೆ. ಈ ಸಮಾಜದ ಪರಂಪರೆ ಮುಂದುವರಿಸ್ತಕ್ಕಂಥ ಒಂದೊಂದು ಕುಡಿ ನೀವು ಪಡ್ಕೊಂಡ್ರೆ ಅದೇ ನಮಗೆ ಕೊಡೋಂಥ ಕಾಣಿಕೆ ಅಂತ. ದೇಶಕ್ಕೆ ಕೊಡೋಂಥ ಕಾಣಿಕೆ ಕೂಡ ಹೌದು, ನಮಗೆ ಮಾತ್ರ ಅಲ್ಲ, ದೇಶಕ್ಕೆ ಕೊಡೋಂಥ ಕಾಣಿಕೆ ಕೂಡ ಹೌದು. ಒಂದು ಬಗೆಯ ಸಮಾಜ ಸೇವೆ ಅದು. ಯಾವ ರೀತಿ ಸೇವೆ ಅಂದರೆ ಸಮಾಜವನ್ನು ಉಳಿಸ್ತಕ್ಕಂಥ ಸೇವೆ ಅದು ಅಂತ, ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಸೇವೆ ಅಂತ. ಹಾಗಾಗಿ ನಿಮ್ಮ ತಂದೆ ತಾಯಿಯರಿಗೆ ನೀವು ಭಾರ ಆಗಿರಲಿಲ್ಲ,
ನಿಮಗೆ ನಿಮ್ಮ ಮಕ್ಕಳು ಭಾರ ಆಗಬಾರದು. ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟಿದ್ದಾರೆ, ಆ ಋಣ ತೀರಬೇಕು ಅಂದರೆ ನೀವು ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ಕೊಟ್ಟಾಗ ಆ ಋಣ ತೀರ್ತಕ್ಕಂಥದ್ದು, ಕೊಡದಿದ್ದರೆ ಆ ಋಣ ನಿಮಗೆ ತೀರೋದಿಲ್ಲ ಅಂತ. ಆಗ ಪಾಲಿಸಿ ಬೇರೆ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪಡ್ಕೊಳ್ಬೇಕಾದ್ರೆ ಪಾಲಿಸಿ ಬೇರೆ, ಈಗ ಪಾಲಿಸಿ ಬೇರೆಯಾ, ನಿಮಗಾಗುವಾಗ ಪಾಲಿಸಿ ಬೇರೆ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ. ಹಾಗಾಗಿ ಇದನ್ನು ನೀವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಯಾವ ಸರ್ಕಾರವೂ ನಮ್ಮನ್ನು ಉಳಿಸೋಕೆ ಬರೋದಿಲ್ಲ. ಈ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಯಾವ ಸರ್ಕಾರವೂ ಬರೋದಿಲ್ಲ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಹವ್ಯಕ ಸಮಾಜವನ್ನು ಉಳಿಸೋದಕ್ಕೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಒಂದು ಸ್ಕೀಮ್ ಹಾಕ್ತದ. ಮಕ್ಕಳು ಕಡಿಮೆ ಆಗಿದ್ದಾರೆ, ಕ್ಷೀಣಾಗಿ ಹೋಗ್ತಾ ಇದೆ ಸಮಾಜ, ಉಳಿಸೋದಕ್ಕೆ ಸದ್ಯೋ ಭವಿಷ್ಯದಲ್ಲಿ ಸಾಧ್ಯತೆ ಇದೆಯಾ? ಯಾವುದಾದ್ರು ಸರ್ಕಾರ ಸ್ಕೀಮ್ ಹಾಕ್ಬೋದ ಒಂದು? ಯಾಕೆ ಸರ್ಕಾರದ ಕಡೆ ನೋಡ್ತೀರಿ? ನಿಮ್ಮನ್ನು ನೋಡ್ಕೊಳ್ಳಿ. ನೀವು ನಿಮ್ಮ ಹಿರಿಯರು ನಿಮ್ಮ ಜೀವನದಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ಶಕ್ತಿ ಬೇಕಾದಷ್ಟಿದೆ. ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರು ಬೇಕು ಅಂತ. ಸರ್ಕಾರದ ಮುಂದೆ ಯಾವತ್ತೂ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತ್ಕೋಬಾರ್ದು ಅಂತ. ಯಾವ ಕಾಲಕ್ಕೂ ಕೂಡ ಸರ್ಕಾರದ ಮುಂದೆ ಆಗಲಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆಯ ಮುಂದೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತ್ಕೋಬಾರ್ದು. ಹವ್ಯಕರಾದರೆ ಅದು ಹವ್ಯಕರ ಸ್ವಾಭಿಮಾನ ಅಂತ. ಕರೀರಿ, ಗೌರವಿಸಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗಳನ್ನ. ಆದರೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಅವ್ರ ಮುಂದೆ ಹೋಗಬೇಡಿ ಯಾವತ್ತೂ ಅಂತ. ನಾವು ಇರಬಾರ್ದು ಆ ರೀತಿಯಲ್ಲಿ. ಸ್ವಾಭಿಮಾನದ ಜೊತೆಯಲ್ಲಿ ನಾವು ಬದುಕಬೇಕು ಎಂಬುದಾಗಿ ನಮಗೆ ಅನಿಸುವಂಥದ್ದು. ಹಾಗಾಗಿ ಈ ಸಮಸ್ಯೆಗಂತೂ, ಸಮಾಜ ಉಳಿಸೋ ವಿಷಯಕ್ಕಂತೂ ಯಾರೂ ಬರೋದಿಲ್ಲ ಅಂತ, ಯಾರೂ ಬರೋದಿಲ್ಲ ಅಂತ. ನಾವೇ ಇದನ್ನು ಮಾಡ್ಕೊಳ್ಬೇಕಾಗ್ತದೆ ಅನ್ನೋದನ್ನು ಹೇಳಿ, ಆ ನಮ್ಮ ಬದ್ಧತೆ ಏನಿದೆ ಅದನ್ನು ಪುನರುಚ್ಚಾರ ಮಾಡ್ತೇವೆ. ನೀವು ಮಕ್ಕಳನ್ನು ಪಡ್ಕೊಳ್ಳೋದಾದರೆ, ಆ ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಗೆ ಇನ್ಯಾವುದಾದ್ರು ಅಡ್ಡಿಗಳಿದ್ರೆ, ಹಣ ಅಡ್ಡಿ, ನಿಮಗೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಕಷ್ಟ ಆಗ್ತದೆ, ನೋಡ್ಕೊಳ್ಳೋಕೆ ಕಷ್ಟ ಆಗ್ತದೆ, ಇದು ಏನಿದ್ರೂ ಮಠ ಇದೆ. ಯಾಕೆಂದರೆ 3ನೇ ಮಕ್ಕಳಿಗೆ 4ನೇ ಮಕ್ಕಳಿಗೆ ಮಾತ್ರ ಅಲ್ಲ, ಎಷ್ಟೋ ಬಾರಿ ಒಂದು ಮಗು ಬೇಡ ಅನ್ನೋರು ಇರ್ತಾರಲ್ವಾ, ಒಂದು ಮಗುನವ್ರು ಹೆತ್ತು ನಮಗೆ ಕೊಡಿ, ನೀವು 2 ಮಗು ಹೆತ್ತು ಕೊಡಿ, 3 ಮಗು ಹೆತ್ತು ಕೊಡಿ, 100 ಮಗು ಹೆತ್ತು ಕೊಡಿ, ಏನು ಬೇಸರ ಇಲ್ಲ, ನಮಗೆ ಅವ್ರ ಮಕ್ಕಳು ಅಂತ. ಮಠದ ಸಂಪತ್ತು ಅವರಿಗೋಸ್ಕರ ಇರ್ತಕ್ಕಂಥದ್ದು, ಸಮಾಜನ ಉಳಿಸೋಕ್ಕೋಸ್ಕರ ಇರ್ತಕ್ಕಂಥದ್ದು. ವಿಶ್ವೇಶ್ವರ ಹೆಗಡೆ ಮೊನ್ನೆ ನಮ್ಮ ಹತ್ರ ಈ ಉದ್ಘಾಟನೆ ಆಶೀರ್ವಚನದ ನಂತರ ಮಾತನಾಡ್ತಾ ಹೇಳಿದರು, ಮಾರ್ವಾಡಿ ಸಮಾಜದಲ್ಲಿ ಈಗ ಮಾಡ್ತಾ ಇದ್ದಾರೆ ಅದನ್ನು ಅಂತ. ಅವರೊಂದು ಸ್ಕೀಮ್ ಮಾಡಿ, ಪ್ರಾಯೋಜಕತ್ವಗಳನ್ನು, ಸ್ಪಾನ್ಸರ್ಶಿಪ್ಗಳನ್ನು ಮಾಡಿ, ಅಲ್ಲೂ ಇದೇ ಸಮಸ್ಯೆ ಇದೆ, ಇದೇ ಥರ ಸಮಸ್ಯೆ ಇದೆ ಎಲ್ಲೂ ಕೂಡ. ಮಕ್ಕಳನ್ನು ಪಡ್ಕೊಂಡ್ರೆ ಆ ಮಕ್ಕಳ ವಿದ್ಯಾಭ್ಯಾಸ ಬೆಳಿಬೇಕು, ಅವರು ಮುಂದೆ ಅವ್ರನ್ನ ನೆಲೆಗೆ ಹೋಗಬೇಕು. ಅವರು ಸ್ಪಾನ್ಸರ್ಶಿಪ್ಗಳ ವ್ಯವಸ್ಥೆಯನ್ನು ಆ ಸಮಾಜ ಮಾಡ್ತಾ ಇದೆ, ಮಾರ್ವಾಡಿ ಸಮಾಜ ಮಾಡ್ತಾ ಇದೆ. ತುಂಬ ಬುದ್ಧಿವಂತ ಜನಾಂಗ ಅದು, ತುಂಬ ಮುಂದುವರೆದಿರ್ತಕ್ಕಂಥ ಜನಾಂಗ ಅದು ಅಂತ. ಹಾಗಾಗಿ ನಾವು ಮಾಡ್ತಕ್ಕಂಥ ಕಾಲ ಬಂದಿದೆ. ಎಲ್ಲ ಹುಡುಕಬೇಡಿ, ಮಠ ಇದೆ, ಮಠ ಇದೆ. ನಾವು ನಮ್ಮ ಮುಂದಿನ ಗುರುಗಳಿಗೂ ಕೂಡ ಶಾಸನವಾಗಿ ಇದನ್ನು ಬರೆದಿಟ್ಟು ಹೋಗ್ತೇವೆ ನಾವು. ಸಮಾಜದ ಸಂಖ್ಯೆ ಆರೋಗ್ಯಕರ ಸ್ತರಕ್ಕೆ ಬರುವಲ್ಲಿ ಇವರಿಗೆ ಮಠ ಸಮಾಜಕ್ಕೆ ಸಪೋರ್ಟ್ ಮಾಡಬೇಕು ಅಂತ. ಇಂಥ ಮಕ್ಕಳು 2, 3, 4 ಹೆಚ್ಚಿನ ಮಕ್ಕಳು ಹುಟ್ಟುವಾಗ ಬೆಂಬಲಿಸಬೇಕು ಅದಕ್ಕೆ ಅಂತ. ಅವರಿಗೆ ಆಧಾರವಾಗಿ ಮಠ ನಿಲ್ಲಬೇಕು ಅನ್ನೋದನ್ನು ಶಾಸನವಾಗಿ ಮಠದಲ್ಲಿ ಇಡ್ತಕ್ಕಂಥ ಒಂದು ಉದ್ದೇಶ ಇರಾದೆ ನಮ್ಮದು ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪಿಸ್ಕೊಂಡು ನಿಮ್ಮೆಲ್ಲರ ಮುಂದೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ವು. ಯಾಕೆಂದರೆ ಸಮ್ಮೇಳನಗಳಲ್ಲಿ ಚಪ್ಪಾಳೆಗಳ ಭಾಷಣಗಳೇ ಆಗ್ತವೆ, ಅವುಗಳಿಗೆ ಮುಂದೆ ಭವಿಷ್ಯತ್ತಿರೋದಿಲ್ಲ. ಆ ಹೊತ್ತಿಗೆ ಮಾತ್ರ ಅದಕ್ಕೆ ಆಯುಸ್ಸು, ಒಂದು ಕ್ಷಣ ಮಾತ್ರ, ಚಪ್ಪಾಳೆ ತಟ್ಟೋಷ್ಟು ಹೊತ್ತು ಮಾತ್ರ, ಆಮೇಲೆ ಅದಕ್ಕೇನು ಅಸ್ತಿತ್ವ ಇಲ್ಲ ಅಂತ. ಹಾಗಾಗಿ ಚಪ್ಪಾಳೆಗೋಸ್ಕರ ಅಲ್ಲ ಇದು, ಯಾವ ಕಾರಣಕ್ಕೂ ಅಲ್ಲ. ಇದು ಉಳಿವಿನ ಪ್ರಶ್ನೆ, ಇದು ಉಳಿವಿನ ಸಲುವಾಗಿರ್ತಕ್ಕಂಥ ಮಾತುಗಳಿವು. ಮತ್ತು ಮೊನ್ನೆ ಹೇಳಿದ ಹಾಗೆ ಇದು ಹಾಸ್ಯದ ಸರಕಾಗ್ಬೋದು, ತಮಾಷೆ ಮಾಡ್ಬೋದು, ನಮ್ಮನ್ನು ಮಾಡಿ ಸ್ವಾಗತ ಇದೆ, ಟೀಕೆ ಮಾಡ್ಬೋದು, ಮಾಡಿ ಸ್ವಾಗತ ಇದೆ. ಆದರೆ ಒಂದು ದಿವಸ ನಿಮಗೆ ಇದು ಅರ್ಥ ಆದರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ. ಯಾಕಿದನ್ನು ನಾವು ಹೇಳ್ತಾ ಇದ್ದೇವೆ ಅನ್ನೋದು ಅರ್ಥ ಆದರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ. ಒಂದು ದಿವಸ ನಿಮಗೆ ಹಾಗಾದಾಗ ಬೇರೆ ಶಾಪ ಇಲ್ಲ ಅದಕ್ಕೆ. ಈ ವಿಷಯಕ್ಕೆ ನಮ್ಮನ್ನು ತಮಾಷೆ ಮಾಡಿದರೆ, ನಮ್ಮನ್ನು ಟೀಕೆ ಮಾಡಿದರೆ ಶಾಪ ಬೇರೆ ಇಲ್ಲ. ಒಂದು ದಿವಸ ಈ ವಿಷಯ ಅರ್ಥ ಆಗಿ ರಾತ್ರಿ ನಿದ್ದೆ ಬದ್ದ ಹೋಗಲಿ ಅಂತ, ಅದೇ ಶಾಪ ಅದಕ್ಕೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇದಿಷ್ಟನ್ನು ಸ್ಮರಣೆ ಮಾಡಿಕೊಂಡು ಈ ವಿಶ್ವ ಹವ್ಯಕ ಸಮ್ಮೇಳನದ ಹಿಂದಿರ್ತಕ್ಕಂಥ ತಂಡವನ್ನು, ಗಿರಿಧರ್ ಕಜ ನೇತೃತ್ವದ ಇಡೀ ತಂಡವನ್ನು ಪುನರಪಿ ಆಶೀರ್ವದಿಸ್ತೇವೆ. ತಗೊಳ್ಳಿ, ದೊಡ್ಡ ದೊಡ್ಡ ಯೋಜನೆಗಳು ತಗೊಳ್ಳಿ. ಇಂಜಿನಿಯರಿಂಗ್ ಕಾಲೇಜುಗಳಿರ್ಬೋದು ಅಥವಾ ಆಯುರ್ವೇದದ ಕಾಲೇಜುಗಳಿರ್ಬೋದು, ಇಂಥ ದೊಡ್ಡ ದೊಡ್ಡ ಯೋಜನೆಗಳನ್ನ ತಗೊಳ್ಳಿ. ನಿಮ್ಮ ಜೊತೆಗೆ ಮಠವೂ ಕೂಡ ಇದೆ. ಅಂಥ ಯೋಜನೆಗಳನ್ನ ನೀವು ತಗೊಂಡಾಗ ಆಶೀರ್ವಾದವೂ ಇದೆ. ಈಗ ಯಾವ ರೀತಿಯ ಒಂದು ಬೆಂಬಲ ಆಶೀರ್ವಾದ ನಿಮಗೆ ಸಿಕ್ಕಿದೆಯೋ ಅದೇ ರೀತಿಯ ಆಶೀರ್ವಾದ ಬೆಂಬಲಗಳು ಆ ಎಲ್ಲ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಿಗ್ತವೆ. ಮಾಡಿ ಅದನ್ನು. ಜೊತೆಯಲ್ಲಿ
ಸಂಸ್ಕೃತಿ ಉಳಿಸ್ತಕ್ಕಂಥ ಪ್ರಯತ್ನ ಕೂಡ ಪಕ್ಕದಲ್ಲಿ ನಡಿಬೇಕು. ಬರೀ ಇಂಜಿನಿಯರ್ಗಳ, ಡಾಕ್ಟರ್ಗಳ ಫ್ಯಾಕ್ಟ್ರಿ ಈ ಸಮಾಜ ಅಲ್ಲ, ಸಂಸ್ಕೃತಿ ಉಳಿಬೇಕು ಅನ್ನೋದನ್ನು ಕೂಡ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು, ಇಡೀ ಭವ್ಯ ಭಾರತದ ಒಂದು ಅಂಗ ನಾವು, ಮುಖ್ಯವಾದ ಅಂಗ, ಮಸ್ತಿಷ್ಕದ ಭಾಗ ನಾವು, ಭವ್ಯ ಭಾರತದ ಮಸ್ತಿಷ್ಕವೆಂಬ ಅಂಗದ ಭಾಗ ನಾವೆಲ್ಲರೂ ಕೂಡ. ಹಾಗಾಗಿ ದೇಶ ಸೇವೆ ಈ ಸಮಾಜ ಯಾವತ್ತೂ ಹಾಗೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಸಾತ್ವಿಕ ಸಮಾಜ, ಸಜ್ಜನ ಸಮಾಜ, ಪರೋಪಕಾರಿ ಸಮಾಜ. ಸಂಘಟನೆ ಮಾಡಿದರೆ ಬೇರೆ ಯಾರು ಆತಂಕ ಪಡಬೇಕಾಗಿಲ್ಲ, ಯಾರಿಗೂ ಯಾವ ಆಪತ್ತು ಇಲ್ಲ ಈ ಸಮಾಜದಿಂದ. ದೇಶಭಕ್ತ ಸಮಾಜ, ಧರ್ಮಭೀರು ಸಮಾಜ ಅಂತ. ಹಾಗಾಗಿ ಈ ಸಮಾಜ ರಾಷ್ಟ್ರಕ್ಕೆ ತನ್ನ ಸೇವೆಯನ್ನು ಮುಂದುವರಿಸಲಿ ಎಂಬುದಾಗಿ ಕೂಡ ಈ ಸಮಯದಲ್ಲಿ ನೆನಪಿಸಿಕೊಂಡು, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ವಚನಾನಂದರು ವಚನದ ಮೂಲಕ ಮತ್ತು ಯೋಗದ ಮೂಲಕ ತಮಗೆ ಆನಂದವನ್ನು ಅವರು ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥವರು, ಅವರು ನಮ್ಮ ಪಕ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಕೂಡಲಿ ದಕ್ಷಿಣಾಮ್ನಾಯ ಶಾರದಾ ಪೀಠಾಧೀಶರಾಗಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ಪಕ್ಕದಲ್ಲಿದ್ದಾರೆ, ನಿಮ್ಮೆಲ್ಲರ ಮುಂದಿದ್ದಾರೆ. ಅವರ ಮೇಧೆ ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು. 2,500 ಗುರುಕುಲಗಳ ಭೇಟಿ ಮಾಡಿರ್ತಕ್ಕಂಥ, ಹೋಗಿ ಅವುಗಳ ಭೇಟಿ ಮಾಡಿ ನೋಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿತ್ವ ನಿಮ್ಮ ಮುಂದೆ ಇರ್ತಕ್ಕಂಥದ್ದು. 3 ವೇದಗಳ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅವರು. ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿತ್ವ ನಿಮ್ಮ ಮುಂದಿದೆ. ಹಾಗಾಗಿ ಇವರ ಉಪಸ್ಥಿತಿಯನ್ನು ಭಾವಿಸ್ತೇವೆ. ಮತ್ತು ಕಾಂಚಿಯ ಶಂಕರಾಚಾರ್ಯರ ಒಂದು ಅವ್ಯಕ್ತ ಸಾನ್ನಿಧ್ಯ, ಒಂದು ಪರಮಾತ್ಮನ ಥರ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಇದ್ದಾರೆ ಅಂದರೆ ಇದ್ದಾರೆ, ಆದರೆ ಇಲ್ಲಿ ಎದುರು ಕಣ್ಣು ಬರಿಗಣ್ಣಿಗೆ ಕಾಣ್ತಾರೆ ಅಂದರೆ ಕಾಣಬೇಕು ಅಂತ ಇಲ್ಲ ಅಂತ. ಭಗವಂತನ ಥರ ನಮ್ಮೆಲ್ಲರ ಜೊತೆಯಲ್ಲಿ ಕಾಂಚಿಯ ಪರಮಾಚಾರ್ಯರು ಇದ್ದಾರೆ, ಅವರ ಪ್ರತಿನಿಧಿಗಳು ಕೂಡ ಇದ್ದಾರೆ. ಅದೇ ಆನ್ಲೈನ್ ಅವರು ಇದ್ದಾರೆ ಅನ್ನೋದನ್ನು ಈ ಭಾಷೆಯಲ್ಲಿ ನಾವು ಹೇಳಿದ್ವು. ಅವರೆಲ್ಲರ ಉಪಸ್ಥಿತಿಯನ್ನು ಈ ಸಮಯದಲ್ಲಿ ನಾವು ಭಾವಿಸ್ತಾ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು, ಮಾನ್ಯರನ್ನು, ಯಡಿಯೂರಪ್ಪನವರಂಥ ಹಿರಿಯರು ಇಷ್ಟು ಹೊತ್ತು ಈ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಸುದೀರ್ಘ ಸಮಯ ಇಷ್ಟು ಹೊತ್ತು ಕೂಡ ನಮ್ಮ ಜೊತೆಲಿದ್ದಾರೆ. ಯಾವತ್ತೂ ಇರುವಂಥವ್ರು, ಅವತ್ತು ಇದ್ದರು, ಇವತ್ತು ಇರ್ತಾರೆ, ಮುಂದೂ ಕೂಡ ಇರ್ತಾರೆ ಅಂಥವ್ರವರು. ಅವರನ್ನು ಭಾವಿಸಿ, ಹಾಗೆ ರವಿ ಇರ್ಬೋದು, ಮತ್ತು ವಿಶ್ವೇಶ್ವರಂತೂ ಮನೆ ಯಜಮಾನನಾಗಿ ನಿಂತು ಈ ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉಪಾಧ್ಯಕ್ಷರಾಗಿ ನಮ್ಮ ವಿಶ್ವೇಶ್ವರ ಭಟ್ರು, ಹಿಂದಿನ ಸಮ್ಮೇಳನ ಅಧ್ಯಕ್ಷರು ನಮ್ಮ ಭೀಮೇಶ್ವರ ಜೋಯಿಸರು ಹೊರನಾಡಿನಿಂದ, ಅವರು ನಮ್ಮ ಜೊತೆಲಿದ್ದಾರೆ. ಹಾಗೆ ರವಿ ಹೆಗಡೆ ನಮ್ಮ ಜೊತೆಲಿದ್ದಾರೆ. ಅವರು ಕೂಡ ತುಂಬ ಒಳ್ಳೊಳ್ಳೆ ಮಾತುಗಳನ್ನು, ಒಳ್ಳೊಳ್ಳೆ ಸಂದೇಶವನ್ನು ಅವರು ಕೂಡ ಇವತ್ತು ಕೊಟ್ಟಿದ್ದಾರೆ. ನಿಮಗೆಲ್ಲ ಅಶೋಕಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ತಯಾರಾಗಬೇಕು, ಅಶೋಕಿನ ಚೆನ್ನಾಗಿ ಮಾಡಿ ಇಡಬೇಕು ನಾವು ನೀವು ಬರೋಕ್ಕಿಂತ ಮುಂಚೆ. ಹಾಗಾಗಿ ಅಂಥ ಕೆಲಸ ನಮಗೆ ಅವರು ಕೊಟ್ಟಿದ್ದಾರೆ. ಮಂಜುನಾಥ ಗೌಡರಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದರು, ನಿಮ್ಮ ಸಮಾಜಕ್ಕೆ ಸೀಮಿತ ಅಲ್ಲ ರಾಮಚಂದ್ರಾಪುರ ಮಠ ಅಂದರೆ, ಅದಕ್ಕೆ ವ್ಯಾಪ್ತಿ ಹೊರಗೆ ಕೂಡ ಇದೆ, ನಾವೆಲ್ಲ ಇದ್ದೇವೆ ಜೊತೆಯಲ್ಲಿ ಅಂತ ಮಾತನ್ನು ಮಂಜುನಾಥ ಗೌಡರು ಹೇಳಿದರು. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ಅಭಿನಂದಿಸಿ ಆಶೀರ್ವದಿಸಿ, 3ನೇ ಕಣ್ಣು ತೆರೆದಿದೆ. ಮುಂದಿನದಕ್ಕೆ ನಾವು ಪ್ರತೀಕ್ಷೆ ಮಾಡೋಣ. ಮುಂದಿನ ಸಮ್ಮೇಳನಕ್ಕಿಂತ ಮೊದಲು ಆಗ್ತಕ್ಕಂಥ ಅನೇಕ ಅದ್ಭುತಗಳಿಗೆ ನಾವೆಲ್ಲ ಸಾಕ್ಷಿಯಾಗೋಣ. ಮತ್ತು ಈ ತಂಡಕ್ಕೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳು ಅವ್ರ ಕಡೆಯಿಂದ ನಡೀಲಿ ಎಂಬುದಾಗಿ ಕೂಡ ಈ ಸಮಯದಲ್ಲಿ ಹಾರೈಸಿ, ಎಲ್ಲರನ್ನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನು, ನಾವು ನಿಮ್ಮ ಜೊತೆಯಲ್ಲಿ ಸಾಕಷ್ಟು ಸಮಯ ಕಾಲ ಕಳೆದಿದ್ದೇವೆ. ಇಲ್ಲಿ ಸುತ್ತಮುತ್ತ ಎಲ್ಲ ಓಡಾಡಿದ್ದೇವೆ. ನಾವು ಓಡಾಡಿ ಮುಗಿದಿದೆ ಅಂತಲ್ಲ, ನಮಗೆ ನೀವೆಲ್ಲ ಅಲ್ಲಲ್ಲಿ ಸಿಕ್ಕಿದ್ದೀರಿ. ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಸಿ ಹವ್ಯಕತ್ವವನ್ನು ತುಂಬಿಕೊಂಡು ಮನೆಗೆ ಹೋಗುವಂಥದ್ದು. ಹಾಗೆ ಹೊರಟ್ಬಿಡ್ಬೇಡಿ. ತುಂಬ ಅನೇಕ ಖರೀದಿಗಳು ಮಾಡಿರ್ತೀರಿ, ಹೊಟ್ಟೆ ಕೂಡ ತುಂಬಿಸ್ಕೊಂಡಿರ್ತೀರಿ, ಗೊತ್ತಿದೆ ನಮಗೆ. ಅದು ಹೃದಯದಲ್ಲಿ ಹವ್ಯಕತ್ವವನ್ನು ತುಂಬಿಕೊಂಡು, ಅದೇ ರಾಮ ಅಂದರೆ ಅಂತ. ನೀವೆಲ್ಲರೂ ಕೂಡ ನಿಮ್ಮ ಎದೆಯಲ್ಲಿ ಹವ್ಯಕತ್ವವನ್ನು ತುಂಬ ತುಂಬಿಕೊಂಡು ಶಾಶ್ವತವಾಗಿ ಉಳಿಸಿಕೊಳ್ಳುವಂತೆ ಇಟ್ಟುಕೊಂಡು ಇಲ್ಲಿಂದ ಪ್ರಯಾಣ ಮಾಡಬೇಕು. ನಿಮಗೆಲ್ಲ ಪೂರ್ಣವಾದ ಶ್ರೇಯಸ್ಸನ್ನು, ಯಶಸ್ಸನ್ನು ಹಾರೈಸ್ತಾ, ಬಹುಕಾಲ ಸೂರ್ಯಚಂದ್ರ ಇರುವವರಿಗೆ ಭೂಮಿಯಲ್ಲಿ ಈ ಸಮಾಜ ಎಲ್ಲ ಸಮಾಜಗಳ ಜೊತೆಯಲ್ಲಿ ಉಜ್ವಲವಾಗಿ ಬಾಳಿ ಬೆಳಗುವಂತಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.